120 ಸೀಟನ್ನು ದಾಟಿ 136 ಶಾಸಕರನ್ನ ಗೆಲ್ಲಿಸಿ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಸರ್ಕಾರ ರಚನೆ ಆದದ್ದು. ಬಹುಶಃ ಅವರು ಯಾರಿಗೂ ಸಹ ಇಲ್ಲಿವರೆಗೆ 14 ತಿಂಗಳಿಂದ ನಿದ್ದೆಯನ್ನು ಗೆಡಿಸಿದೆ. ಜೊತೆಗೆ ಪಾರ್ಲಿಮೆಂಟಲ್ಲೂ ಸಹ ಮಂಡ್ಯ, ಮೈಸೂರು ಮತ್ತು ನಮ್ಮ ಜನಪರ ಕೆಲಸ ಮಾಡುತ್ತಾ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಚು ರೂಪಿಸಿ ಹಗರಣವಲ್ಲದ ವಿಚಾರವನ್ನು ಮುಂದೆ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತ್ರ ಹೂಡಿರುವ ಬಿಜೆಪಿ ಜೆಡಿಎಸ್ ನಾಯಕರ ಎಲ್ಲ ಹಗರಣವನ್ನು ಕಾನೂನುಬದ್ಧವಾಗಿ ಬಯಲು ಮಾಡಲಾಗುವುದು ಎಂದು ಕೃಷಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಎನ್ ಚಲುವರಾಯಸ್ವಾಮಿ ಹೇಳಿದರು. ನಗರದ ಸರ್ ಎಂವಿ ಪ್ರತಿಮೆ ಎದುರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಅನುಮತಿ ನೀಡಿರುವ ರಾಜ್ಯಪಾಲರ ಧೋರಣೆ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಸಮಿತಿ ನಡೆಸಿದ ಪ್ರತಿಭಟನೆ ವೇಳೆ ಮಾತನಾಡಿದ ಅವರು, ಬಿಜೆಪಿ ಜೆಡಿಎಸ್ ಅಧಿಕಾರದಲ್ಲಿದ್ದಾಗ ನಡೆದಿರುವ ಹಗರಣವನ್ನು ಬಯಲು ಮಾಡಲು ಡೂಪ್ಲಿಕೇಟ್ ದೂರು ಕೊಡಲ್ಲ, ರಾಜ್ಯಪಾಲರನ್ನು ದುರ್ಬಳಕೆ ಮಾಡಿಕೊಳ್ಳುವುದಿಲ್ಲ, ಬದಲಾಗಿ ನ್ಯಾಯಯುತ ಮಾರ್ಗದಲ್ಲಿ ಮುನ್ನಡೆದು ಆ ಪಕ್ಷದ ನಾಯಕರುಗಳು ಮಾಡಿರುವ ಹಗರಣಗಳನ್ನು ಬಯಲು ಮಾಡಲಿದ್ದೇವೆ ಎಂದರು. ತನಿಖೆ ಆಗಕ್ಕೆ ವಿಚಾರ ಇದ್ರಲ್ವ, ತನಿಖೆ ಆಯ್ಕೆ ಏನಾರ ವಿಚಾರ ಇದ್ದರೆ ನೀವು ಹೇಳ್ದಂಗೆ ತನಿಖೆ ಆಯ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ವಿಚಾರನೇ ಇಲ್ಲ. ಇವ್ರಿಗೆ ಸಂಬಂಧ ಇಲ್ಲದೆ ಇರೋ ವಿಚಾರನ ಇವ್ರು ಹೇಳಿದ್ರು ಅಂತ ರಾಜೀನಾಮೆ ಕೊಡೋದು 136 ಜನ ಗೆಲ್ಸಿರೋದು. ಇವ್ರು ಯಾರು ರಾಜೀನಾಮೆ ಕೇಳೋದಕ್ಕೆ? ಇವ್ರ ತಟ್ಟಲ್ಲೇ ಹೆಗಣ ಬಿದ್ದಿದೆ, ಪಕ್ಕದ ತಟ್ಟಲ್ಲಿ ಯಾಕೆ ಇಲ್ಲಿ ನೋಡೋಕೆ ಹೋಗ್ಬೇಕ್ರಿ ಕೆಲಸಲ್ದಲೆ? ಇವತ್ತು 4 ಜನದ್ದು ಗವರ್ನರ್ ಮುಂದೆ ತನಿಖೆ ಆಗಿ ಪರ್ಮಿಷನ್ ಕೇಳಿದ್ದಾರೆ, ಮೊದಲು ಅದನ್ನು ಕೊಡೋಕೆ ಹೇಳ್ರಿ. ಆಮೇಲೆ SOP ಅಂತೇಳಿ ಕೇಂದ್ರ ಸರ್ಕಾರ ಓಡಿಸಿರೋದ್ರಲ್ಲಿ ಯಾವ ರೀತಿಯಲ್ಲಿ ತನಿಖೆನ ಮಾಡಬೇಕು, ನೋಟಿಸ್ ಕೊಡಬೇಕು, ಗವರ್ನರು ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಈ ಸೆಂಟ್ರಲ್ ಗೌರ್ಮೆಂಟ್ನವರೇ ಸರ್ಕಾರನೇ ಮಾಡಿದೆ. ಯಾವುದಾದ್ರು DG ಲೆವೆಲ್ನವರು ತನಿಖೆ ಆಗಿದ್ದರೆ, ಲೋಕಾಯುಕ್ತ ಸಂಸ್ಥೆ ತನಿಖೆ ಆಗಿದ್ದರೆ ಇಂಥದ್ದು ಮಾತ್ರ ಈ ರೀತಿ ಕೇಳಲಿಕ್ಕೆ ಅವಕಾಶ ಇರೋದು. ಅದನ್ನು ಕಾಪಿಯನ್ನು ಮೊನ್ನೆ ಸರ್ಕ್ಯುಲೇಟ್ ಮಾಡಿದ್ದೀವಿ, ನಿಮ್ಮೆಲ್ಲ ಮಾಧ್ಯಮದವ್ರಿಗೆ ಬೆಂಗಳೂರಿನಲ್ಲಿ ನೋಡಿ. ಅದನ್ನು ಬಹುಶಃ ಇವರು ಮೂಡಾದಲ್ಲಿ ಏನೂ ಇಲ್ಲದೆ ಇರೋ ವಿಚಾರನ ಎತ್ಕೊಂಡಿದ್ದಾರೆ. ಮೂಡಾದಲ್ಲಿ ಒಂದಿಷ್ಟು ಹಗರಣ ಇದೆ. ಈಗ ನಾವು ಜುಡಿಷಿಯಲ್ ಕಮಿಟಿ ಮಾಡಿದ್ದೀವಲ್ಲ, ತಡ್ಕೊಳ್ಳಿ 1-2 ತಿಂಗಳು ಗೊತ್ತಾಗುತ್ತೆ ಅವ್ರಿಗೆ ಯಾರ್ಯಾರಿಗೆ ಕುತ್ತಿಗೆಗೆ ಬರುತ್ತೆ ಅಂತೇಳಿ ಕಾದು ನೋಡಿ. ಕುಮಾರಸ್ವಾಮಿಯವರು, ಜೊಲ್ಲೆ ಮೇಡಮು, ಜನಾರ್ದನ್ ರೆಡ್ಡಿ, ನಿರಾಣಿಯವರಿಗೆ 6 ತಿಂಗಳು 1 ವರ್ಷಗಟ್ಟಲೆ ತನಿಖೆ ಮುಗಿದು ಕ್ರಮ ತಗೊಳ್ಳೋದಕ್ಕೆ ಪರ್ಮಿಷನ್ ಕೇಳಿದ್ರೆ ಕೊಡೋಕ್ಕಾಗಿಲ್ಲ. ಸಿದ್ದರಾಮಯ್ಯನವ್ರ ವಿಚಾರನೇ ಇಲ್ಲದೆ ಇರ್ತಕ್ಕಂಥದ್ದನ್ನ ಇವ್ರು ಪ್ರಾಸಿಕ್ಯೂಷನ್ ಕೇಳಿದ ತಕ್ಷಣ ಅವ್ರು ಹೇಳಿದ ತಕ್ಷಣ ರಾಜೀನಾಮೆ ಕೇಳೋಕ್ಕಾಗತ್ತಾ? ಇದೇ ಅಲ್ಲಪ್ಪ, ಲೋಕಾಯುಕ್ತ ಸಂಸ್ಥೆ ತನಿಖೆ ಆಗಿದೆಯಲ್ಲ, ಸುಪ್ರೀಂ ಕೋರ್ಟಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರಲ್ಲ ತನಿಖೆ ಮಾಡಬೇಕು ಅಂತ, ಅದನ್ನು ನಾವೆಲ್ಲ ಕೇಳ್ತಾ ಇರೋದು. ಆಗೋಗಿರೋ ತನಿಖೆಯನ್ನು ಯಾಕೆ ಗವರ್ನರ್ ಅವರು ಇಟ್ಕೊಂಡಿದ್ದಾರೆ ಅಂತ ರೀ, ಅದನ್ನು ಎಲ್ಲ ಒಂದು ಹೇಳ್ತಾರೆ. ಒಂದ್ಸಲಿ ಪ್ರೀತಮ್ ಗೌಡ ಕ್ಯಾಸೆಟ್ ಬಿಡುಗಡೆ ಮಾಡ್ದ ಅಂತಾರೆ, ಇನ್ನೊಂದ್ಸಲ DK ಶಿವಕುಮಾರ್ ಬಿಡುಗಡೆ ಅಂತಾರೆ. ಅವ್ರ ವಿಚಾರಕ್ಕೆ ಮಹತ್ವ ಇದೆ ಏನ್ರಿ ರೀ? ಅವತ್ತು ಬೇಕಾಗಿತ್ತಾ? ಇಲ್ಲಿ ಇದೇ DC ಆಫೀಸ್ ಮುಂದೆ ಕೈ ಹಿಡ್ಕೊಂಡಿದ್ರಲ್ಲ, ನನಗೆ ಜೋಡಿ ಎತ್ತು, ನನ್ನ ಸೋದರ, ನನ್ನ ಮಗನ ಕೆಲ್ಸಕ್ಕೆ ಬಂದವ್ರೆ ಅಂತ. ಅವತ್ತು DK ಶಿವಕುಮಾರ್ ಚೆನ್ನಾಗಿದ್ರಾ? ಇವತ್ತು DK ಶಿವಕುಮಾರ್ ಕೆಟ್ಟೋಗಿದ್ದಾರಾ? ಬಾಂಬೆಗೆ ಹೋಗಿದ್ರಲ್ಲ ಇವ್ರ ಪರವಾಗಿ, ಅವತ್ತು DK ಶಿವಕುಮಾರ್ ಒಳ್ಳೆಯವರಿದ್ರಾ? ರೀ, ಕಾಂಗ್ರೆಸ್ನಲ್ಲಿ ಬಂಡೆ, ಸಿದ್ದರಾಮಯ್ಯ, ತಿಮ್ಮೇಗೌಡ, ಬೊಮ್ಮೇಗೌಡ, ಚಲುವರಾಯಸ್ವಾಮಿ ಇವ್ರಿಗೆ ಏನು ರೀ ಆಗಬೇಕು? ಇವರು ಏನು BJP ಮತ್ತು ಜನತಾ ದಳದಲ್ಲಿದ್ದಾರೆ, ಇವರು BJP ಪರವಾಗಿ RSS ಪರವಾಗಿ ಏನು ಮಾತಾಡಿದರು, ಮೋದಿಯವ್ರ ಬಗ್ಗೆ ಏನು ಮಾತನಾಡಿದರು, ಯಡಿಯೂರಪ್ಪನ ಬಗ್ಗೆ ಏನು ಮಾತಾಡಿದರು, ಯಡಿಯೂರಪ್ಪ ಇವ್ರ ಬಗ್ಗೆ ಏನು ಮಾತಾಡಿದ್ರು, ಅದನ್ನು ಒಂದು ಸ್ವಲ್ಪ ತಿರುಗಿ ನೋಡೋಕೆ ಹೇಳ್ರಿ. ಹೈಕಮಾಂಡು ಮತ್ತು KPCC ಜನ, ಶಾಸಕರು, ಮಂತ್ರಿಗಳು, ಸೊ ಸಿದ್ದರಾಮಯ್ಯನ ಪರ ಇದ್ದೀವಿ. ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ನಾವು ಕಾನೂನುಬದ್ಧವಾಗಿ ರಾಜಕೀಯವಾಗಿ ಹೋರಾಟ ಮಾಡಬೇಕು ಅಂತ ಹೊರಟಿದ್ದೀವಿ. ಈಗಾಗಲೇ ಡೈರೆಕ್ಷನ್ ಮೊನ್ನೆಯಿಂದನೇ ಪಕ್ಷದಲ್ಲಿ ಇಶ್ಯೂ ಆಗಿದೆ, ಡೈರೆಕ್ಷನ್ ಮುಂದುವರಿಯುತ್ತದೆ. ಕರೆದಿರ್ತಕ್ಕಂಥದ್ದು ಬೇರೆ ಬೇರೆ ಪಕ್ಷದಲ್ಲಿ ವಿಚಾರಗಳಿರ್ತದೆ. ಇಲ್ಲಿ ನಡೆದಿರ್ತಕ್ಕಂಥ ವಿಚಾರವನ್ನು ಅವರು ಸಹ ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಂಡು ಸಲಹೆ ಕೊಡ್ತಕ್ಕಂಥದ್ದು ಇರುತ್ತೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ವರದಿ ನಟರಾಜ್ ಜಟ್ಟಿ, ಮಂಡ್ಯ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.